ಡೋಲೋ 650 ಮಾತ್ರೆ ಬಿಸಿ ರಾಗಿ ಹಿಟ್ಟು ಅನ್ನೋ ಒಂದು ತಳುಕಿನ ಡೈಲಾಗು ರಾಜ್ಯ ತುಂಬ ವರ್ಲ್ಡ್ ಫೇಮಸ್ ಆಗಿತ್ತು. ಅಂತದ್ದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಹಿಟ್ಟು. ಯಾಕಪ್ಪ ಈ ವಿಷಯ ಅಂದರೆ ಇವತ್ತಿನ ವಿಷಯನೇ ಇದೇ ಡೋಲೋ ಅಥವಾ ಪ್ಯಾರಾಸಿಟಮಾಲ್ ಮಾತ್ರ. ಈಗ ಒಂದು ಪೋಸ್ಟ್ ಹಾಕ್ತಿದ್ದೀನಿ ನೋಡಿ, ಜಗತ್ತು ಬರೀ ತಳುಕು ಬೆಳಗ್ಗೆ ಬೆಲೆ ಜಾಸ್ತಿ ಕೊಡೋದು. ಹುಣಸೂರಲ್ಲಿ ನಮ್ಮ ಜನಾಂಗದವರು ಸ್ವಲ್ಪ ಜನ ಇದ್ದಾರೆ ರಂಗನಾಥ್ ಬಡಾವಣೆಯಲ್ಲಿ. ನಾನು ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಹರೀಶಣ್ಣ ಅವರ ಕೆಲಸದ ಬಗ್ಗೆ ಅರಿವು ಮೂಡಿಸ್ಬಿಟ್ಟು, ಸತ್ಯಕ್ಕೆ ನೇರ ನುಡಿಗೆ ಧರ್ಮದ ಹಾದಿನಲ್ಲಿ ಸಾಗೋರಿಗೆ ಕಲ್ಲು ಮುಳುಗಳು ಜಾಸ್ತಿ ಅಂತ ಹಿರಿಯರು ಹೇಳ್ತಾರೆ. ಅದು ಅಂದು ಇತ್ತು ಇಂದು ಇತ್ತು ಮುಂದಕ್ಕೂ ಇರುತ್ತೆ. ಈಗ ಒಂದು ಪೋಸ್ಟ್ ಹಾಕಿದ್ದೀನಿ, ಇದು ನೀವು ಗಮನಿಸಿದ್ರೆ ಅರ್ಜೆಂಟ್ ವಾರ್ನಿಂಗ್, ಬಿ ಕೇರ್ಫುಲ್ ನಾಟ್ ಟು ಟೇಕ್ ಪ್ಯಾರಾಸಿಟಮಾಲ್ ದಟ್ ಕಮ್ಸ್ ರಿಟರ್ನ್ P500. ಸೊ ಈ P500 ಅನ್ನೋ ಮಾತ್ರನ ನೀವು ತೊಗೋಬೇಡಿ. ಅದ್ರ ಜೊತೆಗೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಅಂತ ಕೂಡ ಮೆನ್ಷನ್ ಆಗಿದೆ. ಆ್ಯಂಡ್ ಆಲ್ಸೋ ಇದು ನಿಮಗೆ ಮ್ಯಾಚುಪೋ ಅನ್ನೋ ಯಾವುದೋ ಒಂದು ವೈರಸ್ನ ಹರಡುತ್ತೆ ಅನ್ನೋ ಒಂದು ಸುದ್ದಿ ಕಳೆದ 6-7 ವರ್ಷದಿಂದನೂ ಹರಿದಾಡ್ತಿದೆ ವರ್ಲ್ಡ್ ವೈಡು. ಇದೇ ನಮ್ಮ ದೇಶದಲ್ಲಿ ಒಂದರಲ್ಲಿಲ್ಲ, ಹಲವಾರು ದೇಶದಲ್ಲಿ ಈ P500 ಮಾತ್ರನ ಬಳಸ್ತಾರೆ. ಸೊ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದನ್ನು ನನಗೆ ರವೀಂದ್ರ ಜಿ ಕಳಿಸ್ಕೊಟ್ಟು ನೆನ್ನೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡಿ ಚೆಕ್ ಮಾಡಿ ಅಂದರು. ಹಾಗಾಗಿ ಈ ವಿಡಿಯೋನ ಅವ್ರಿಗೋಸ್ಕರನೇ ಮಾಡ್ತೀನಿ, ಜೊತೆಗೆ ನಿಮಗೋಸ್ಕರನೂ ಕೂಡ ಮಾಡ್ತಾಯಿದ್ದೀನಿ. P500 ಅಂತಕ್ಕಂಥದ್ದು ಅಪೆಕ್ಸ್ ಅನ್ನೋ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತಹ ಮಾತ್ರೆ. ಈ ಮಾತ್ರೆ ಕಂಟೆಂಟ್ ಬಂದು ಪ್ಯಾರಾಸಿಟಮಾಲ್ 500 mg. ಇದ್ರ ಫ್ಯಾಕ್ಟ್ ಚೆಕ್ನ ಈಗಾಗಲೇ ಟೈಮ್ಸ್ ಆಫ್ ಇಂಡಿಯಾದವ್ರು ಇರ್ಬೋದು, ಸಾಕಷ್ಟು ಹೆಸರಾಂತ ಮಾಧ್ಯಮಗಳು ಈಗಾಗಲೇ ಇದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದ್ದಾವೆ. ಅದನ್ನು ಸ್ಕ್ರೀನ್ಶಾಟ್ ಸಮೇತ ಕೂಡ ನಿಮಗೆ ನಾನು ಹಾಕ್ತೀನಿ. ಸೊ ಆ ಸ್ಕ್ರೀನ್ಶಾಟ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಸತ್ಯೇನು ಸುಳ್ಳೇನು ಅಂತಕ್ಕಂಥದ್ದು. ಜೊತೆಗೆ ಈ ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ಅಥವಾ P500 ಅನ್ನೋ ಅಪೆಕ್ಸ್ ಕಂಪ್ನಿಯ ಮಾತ್ರೆನ ತೊಗೊಂಡ್ರೆ ವೈರಸ್ ಬರುತ್ತಾ ಅಂತ ಒಂದು ದೊಡ್ಡ ಗೊಂದಲ ಇದ್ದರೆ ಅದಕ್ಕೆ ತೆರೆ ಎಳೆದ್ಬಿಡಿ. ಯಾವುದೇ ರೀತಿ ವೈರಸ್ನ ಆ ಮಾತ್ರೆಯಲ್ಲಿಟ್ಟು ಮಾರಿಲ್ಲ, ಅದು ಸಾಧ್ಯವೂ ಇಲ್ಲ. ಇದು ಫ್ಯಾಕ್ಟ್ ಚೆಕ್ ಆಗಿದೆ. ಯಾವ ಥರ ಅಂದರೆ ಈ ಕಂಪ್ನಿನ ಮ್ಯಾನುಫ್ಯಾಕ್ಚರ್ ಮಾಡೋರ ಹತ್ರನಿಂದ ಇರೋದು, ದೇಶದಲ್ಲಿರ್ತಕ್ಕಂಥ ಹೆಸರಾಂತ ಡಾಕ್ಟ್ರುಗಳನ್ನ ಸಂಪರ್ಕ ಮಾಡಿದ್ದಾವೆ ಒಂದಷ್ಟು ಸುದ್ದಿ ಮಾಧ್ಯಮಗಳು. ಆಗ ಅವ್ರಿಗೆ ಬಂದಿರೋ ಮಾಹಿತಿ ಏನಪ್ಪ ಅಂದರೆ ಈ P500 ಮಾತ್ರೆ ತೊಗೊಂಡು ಅಲರ್ಜಿ ಆಗಿ ಅಥವಾ ಇನ್ನೊಂದಾಗಿ ಏನೋ ಆಗಿ ಅಡ್ಮಿಟ್ ಆಗಿರೋ ಪೇಷಂಟ್ಸ್ ಯಾವುದೂ ಇಲ್ಲಿ ತನಕ ರೆಕಾರ್ಡ್ ಆಗಿಲ್ಲ. ಸೊ ಇಟ್ ಈಸ್ ವೆರಿ ಕ್ಲಿಯರ್. ಯಾವುದೋ ಒಂದು ಕಾರಣಕ್ಕೆ, ಯಾವುದೆಲ್ಲ ಕಾರಣ ಇರ್ಬೋದು ಅಂತ ನೀವು ಅಂದ್ಕೊಂಡ್ರೆ, ನನಗೆ ನನ್ನ ನಾಲೆಜ್ಗಿರೋದು ಹೇಳೋದಾದರೆ ಅಪೆಕ್ಸ್ ಕಂಪ್ನಿ ಬಿಡೋ P500 ಮಾತ್ರೆ ಇದಕ್ಕೆ ಕಾಂಪಿಟೇಟರ್ ಆಗಿ ಹಲವು ಕಂಪ್ನಿಗಳಿದ್ದಾವೆ. ಸೊ ಆ ಕಂಪ್ನಿಗಳಿಗೆ ಈ ಅಪೆಕ್ಸ್ ಅನ್ನೋ ಕಂಪ್ನಿ ಬಿಟ್ಟಿರೋ P500 ಮೇ ಬಿ ಸೇಲ್ಸು ಜಾಸ್ತಿ ಆಯಿತು ಅಂತಲೋ ಇನ್ನೊಂದೇನೋ ಆಗಿರುತ್ತೆ. ಈ ರೀತಿಯಾಗಿ ಈ ಒಂದು P500 ಮಾತ್ರೆಯ ಪ್ರೊಡಕ್ಷನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಡಿಮ್ಯಾಂಡನ್ನ ಕಮ್ಮಿ ಮಾಡಲಿಕ್ಕೆ ಅಥವಾ ಬೇರೆ ಕಂಪ್ನಿಯ ಒಂದು ಮಾರ್ಕೆಟಿಂಗ್ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಕಂಪ್ನಿಯ ನೆಗೆಟಿವ್ ಆಗಿ ತೋರಿಸಿ ಜನಕ್ಕೆ ಗೊಂದಲ ಮಾಡೋ ಒಂದು ದೃಷ್ಟಿ ಇರ್ಬೋದು. ಅಟ್ ಎ ಸೇಮ್ ಟೈಮ್ ಬೇರೆ ಟೈಪು ಇದರಲ್ಲಿ ಒಂದು ದೊಡ್ಡ ಕುತಂತ್ರ ಇದೆ. ಯಾವುದಪ್ಪ ಅಂದರೆ ಅಲ್ಲಿ ಮೆನ್ಷನ್ ಆಗಿದೆ ಭಾಳ ಕ್ಲಿಯರಾಗಿ P500 ಅನ್ನೋ ಪ್ಯಾರಾಸಿಟಮಾಲ್ ಮಾತ್ರೆ ಅಂತ. ಸೊ ಸಹಜವಾಗಿ ಪ್ಯಾರಾಸಿಟಮಾಲ್ ಅಂದರೆ ಡೋಲೋ 650 ಮಾತ್ರೆ, ಕ್ಯಾಲ್ಪಾಲ್ 650 ಮಾತ್ರೆ, ಮೆಡಮಾಲು, ಆಮೇಲೆ ಕ್ರೋಸಿನ್, ಇದೆಲ್ಲ ಕಂಟೆಂಟು ಇರೋದೇ ಪ್ಯಾರಾಸಿಟಮಾಲು. ಸೊ P500 250, ಅದೇ ಥರ 125 ಅಥವಾ 120 mg ಅಥವಾ 500 650 ಎಲ್ಲ ಥರ ಮಾತ್ರೆ ಬರುತ್ತೆ. ನೀವೆಲ್ಲ ತಿಳ್ಕೊಬೇಕಂದ್ರೆ ಪ್ಯಾರಾಸಿಟಮಾಲ್ ಅಂತಕ್ಕಂಥದ್ದು ಪೇನ್ ಕಿಲ್ಲರು ಅಥವಾ ಫೀವರಿಗೆ ಬಳಸ್ತಕ್ಕಂಥ ಒಂದು ಅನಾಲ್ಜೆಸಿಕ್ ಮಾತ್ರೆ ಅಷ್ಟೇ. ಅದು ಕೆಲವರು ತಲೆನೋವು ಬಳಸ್ತಾರೆ, ಬಟ್ ನಿಜವಾಗ್ಲೂ ಒಳ್ಳೆಯದಲ್ಲ. ಅತಿಯಾದ ಯಾವುದೇ ಪೇನ್ ಕಿಲ್ಲರ್ಸು, ಯಾವುದೇ ಆಂಟಿಬಯೋಟಿಕ್ಸು ಒಳ್ಳೆಯದಲ್ಲ. ಕಾಮನ್ನಾಗಿ ಶುಗರು BP ಮಾತ್ರೆಗಳನ್ನ ರೆಗ್ಯುಲರ್ ತೊಗೊಂಡ್ರೆ ಏನೂ ಸಮಸ್ಯೆ ಆಗೋಲ್ಲ. ಆದರೆ ಪೇನ್ ಕಿಲ್ಲರ್ಸು ಪ್ಯಾರಾಸಿಟಮಾಲ್ಗಳಿರಲಿ, P250 ಇರಲಿ, 500 ಇರಲಿ, ಅಥವಾ ಡೋಲೋ ಇರಲಿ, ಅಥವಾ ಸ್ಯಾರಿಡಾನು, ಅನಾಸಿನ್ನು ಇವಾಗ ಬರ್ತಾಯಿಲ್ಲ. ಸೊ ಸ್ಯಾರಿಡಾನ್ ಇರಲಿ, ಡಾರ್ಟಿಲಿ, ಈ ಥರದ್ದೆಲ್ಲ ಮಾತ್ರೆಗಳನ್ನ ದಯವಿಟ್ಟು ಆದಷ್ಟು ಎಷ್ಟಾಗುತ್ತೋ ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಪಡಿ. ರೆಗ್ಯುಲರಾಗಿ ನುಂಗೋದ್ರಿಂದ ನಿಜವಾಗ್ಲೂ ಲಿವರಿಗೆ ಡ್ಯಾಮೇಜ್ ಆಗುತ್ತೆ. ಅದನ್ನು ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಕಂಪ್ನಿಗೆ ಕೂಡ ಈ ಒಂದು ಆಪಾದನೆಯನ್ನು ಒಪ್ಕೊಳ್ಳಲ್ಲ ಅದ್ರ ಮೇಲೆ, ಯಾಕಂದರೆ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಅದನ್ನೆಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ. ಸೊ ಯಾವುದೇ ರೀತಿ ಅತಿಯಾದ ಬಳಕೆ ಓವರ್ಡೋಸ್ ಮಾಡಿದ್ರೆ ನಿಮ್ಮ ಲಿವರ್ಸು ಡ್ಯಾಮೇಜ್ ಆಗ್ಬೋದು, ನಿಮ್ಮ ಶರೀರದ ಅಂಗಾಂಗಗಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಪರಿಣಾಮಕಾರಿಯಾಗಿ ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ನೀವು ಇನ್ನು ಮುಂದೆ ಅಟ್ಲೀಸ್ಟ್ ಈ P500 ಬಗ್ಗೆ ನಿಮಗೆ ಫ್ಯಾಕ್ಟ್ ಚೆಕ್ ಬಗ್ಗೆ ತಿಳಿಸಿದ್ದೀನಿ. ಯಾವುದೇ ರೀತಿ ಅದು ಸುಳ್ಳು ಮಾಹಿತಿ ದಯವಿಟ್ಟು ಇನ್ನು ಮುಂದೆ ಯಾರು ಶೇರ್ ಮಾಡಬೇಡ್ರಿ, ಅದರಿಂದ ಏನು ಯೂಸ್ ಇಲ್ಲ. ಅದಲ್ಲದೆ ನಾನು ನಿಮ್ಗೆ ಅವಾಗಲೇ ಹೇಳ್ತಿದ್ದೆ, ಒಂದು ಕಂಪ್ನಿಗಳ ಮಧ್ಯೆ ಕಾಂಪಿಟೇಷನ್ ಇದ್ದು ಡಿಮ್ಯಾಂಡು ಬೇರೆದಕ್ಕಿದ್ದು ಅದನ್ನು ಸಹಿಸೋಕ್ಕಾಗ್ದಲೇ ಯಾವುದೋ ರೆಪ್ಗಳು ಅಥವಾ ಕಂಪ್ನಿ ಸಂಬಂಧಪಟ್ಟವರು ಬೇರೆ ಕಂಪ್ನಿ ಯಾವುದು ಫಾಸ್ಟ್ ಮೂಮೆಂಟ್ ಇರುತ್ತೋ ಅಂಥದ್ರ ಮೇಲೆ ಒಂದು ರೀತಿಯಾದ ಈ ಥರ ಅಪವಾದನ ಹೊರಿಸ್ಬೋದು. ಒಂದು ಎರಡನೇದಾಗಿ
ಪ್ಯಾರಾಸಿಟಮಾಲ್ ತೊಗೊಳ್ಳೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ ಜನರಲ್ಲಿ ಕ್ರಿಯೇಟ್ ಮಾಡಿ ಬಹುಶಃ ಬರೋ ದಿನಗಳಲ್ಲಿ ಜ್ವರ ಅಥವಾ ಇತ್ಯಾದಿ ವೈರಲ್ ಫೀವರ್ಸ್ ಬಂದಾಗ ನೀವು ಆ ಮಾತ್ರನ್ನ ಬಳಸ್ದಲೇ ಇದ್ದಾಗ ಪ್ಯಾರಾಸಿಟಮಾಲ್ ನುಂಗಿದ್ರೆ ವೈರಸ್ ಬರುತ್ತೆ ಅನ್ನೋ ಒಂದು ಭ್ರಮೆನಲ್ಲಿ ನೀವು ಬಳಸಿಲ್ಲ ಅಂತ ಹೇಳಿದಾಗ ಮುಂದೊಮ್ಮೆ ಸಾವು ಸಂಭವಿಸಬಹುದು. ಸೊ ಈ ರೀತಿಯ ಒಂದಷ್ಟು ಕಿಡಿಗೇಡಿಗಳು ಕೂಡ ಒಂದು ಥರದಲ್ಲಿ ಆಟ ಆಡ್ತಾ ಇರ್ತಾರೆ, ಗೇಮ್ ಆಡ್ತಾ ಇರ್ತಾರೆ. ಹಾಗಾಗಿ ಇಂಥದ್ದು ಯಾವುದೇ ರೀತಿ ಸಂದೇಶಗಳು ಬಂದಾಗ, ಫಾರ್ವರ್ಡೆಡ್ ಮೆಸೇಜ್ಗಳು ಬಂದಾಗ ತಲೆ ಕೆಡಿಸ್ಕೋಬೇಡಿ. ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಬ್ಲೈಂಡಾಗಿ ನಂಬೋಕೆ ಹೋಗಬೇಡಿ, ಅಷ್ಟು ಮಾತ್ರ ಹೇಳ್ತೀನಿ. ಅಥವಾ ಯಾವುದೋ ಒಂದು ಒಳ್ಳೇದು ಬರುತ್ತೆ ಅದನ್ನು ಕೂಡ ಅಷ್ಟು ಈಸಿಯಾಗಿ ನಂಬೇಡಿ. ಈ ಪ್ರಪಂಚ ಅಥವಾ ಈ ಸಮಾಜ ಬಹಳಷ್ಟು ಹದಗೆಟ್ಟಿದೆ. ಜನರನ್ನ ಗೊಂದಲದಲ್ಲಿಡೋದು, ಜನರನ್ನ ಹಾಳು ಮಾಡೋದು, ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗೋದು, ಇಷ್ಟೇ ಇವರು ಕೆಲವೊಂದು ಕಿಡಿಗೇಡಿಗಳ ಕೆಲಸ ಆಗಿದೆ. ಪಾಶ್ಚಿಮಾತ್ಯ ದೇಶಗಳು ಕೂಡ ಇಂಥದಕ್ಕೆ ಸ್ವಲ್ಪ ಪೂರಕವಾಗಿ ಕೂಡ ಬೆಂಬಲಿಸ್ತವೆ. ಇಂಥದನ್ನೆಲ್ಲ ಶೇರ್ ಮಾಡೋ ಥರ ಅವರು ಕೂಡ ಒಂದಷ್ಟು ರೀತಿಯಲ್ಲಿ ಭಾಳ ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಅಂಥ ವಿಚಾರಗಳ ಬಗ್ಗೆ ನೀವುಗಳು ಆದಷ್ಟು ಜಾಗೃತಿ ವಹಿಸಿ. ಇಂಥ ತಿಳಿಸ ಇನ್ನೂ ಹೆಚ್ಚಿನ ಮಾಹಿತಿ ಪ್ಯಾರಾಸಿಟಮಾಲ್ ಬಗ್ಗೆ. ಪ್ಯಾರಾಸಿಟಮಾಲ್ ಅಂದರೆ ಹುಟ್ಟಿದ ಮಗುವಿಂದ 100 ಇಯರ್ಸ್ ಆಗಿರೋ ವೃದ್ಧನ ತನಕನೂ ತೊಗೋಬೋದು, ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಡ್ರಾಪ್ಸ್ ಬರುತ್ತೆ, ಪ್ಯಾರಾಸಿಟಮಾಲ್ ಡ್ರಾಪ್ಸು. ಅದನ್ನು 1 ಡ್ರಾಪ್ ಅಷ್ಟೇ ಹಾಕೋದು ಮಕ್ಕಳಿಗೆ. 1 ಡ್ರಾಪ್, 2 ಡ್ರಾಪ್, 3 ಡ್ರಾಪ್ಸ್ ಮಂತ್ ವೈಸು 1 ವರ್ಷ ಆಗೋ ತನಕ. ಡಿಪೆಂಡ್ಸ್ ಅಪ್ ಆನ್ ದ ಏಜ್ ಆ್ಯಂಡ್ ವೆಯ್ಟ್ ಆಫ್ ದ ಬಾಡಿ. ಆ ಮಗುವಿನ ದೇಹದ ತೂಕ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ 2 ಡ್ರಾಪು, 3 ಡ್ರಾಪು, 4 ಡ್ರಾಪು ಈ ರೀತಿಯಾಗಿ 1 ವರ್ಷ ತನಕ ಡ್ರಾಪ್ಸು. 2ನೇ ವರ್ಷದಿಂದ ಸಿರಪ್ಗಳು ಬರುತ್ತೆ 120 ಮತ್ತು 250 mgದು. ಅದಾದಮೇಲೆ 500, 300 mg ಟ್ಯಾಬ್ಲೆಟು. ಅದಾದಮೇಲೆ 500, 650. ನೆಕ್ಸ್ಟು IV ಬರುತ್ತೆ, 1000 mgದು ಪ್ಯಾರಾಸಿಟಮಾಲ್ IV ಬರುತ್ತೆ. ಅದು ಬೆಳಗ್ಗೆ ಮತ್ತು ಸಾಯಂಕಾಲ ಕೊಡೋ ಥರ ಒಂದು ವ್ಯವಸ್ಥೆ. ಸೊ ಈ ರೀತಿಯ ಡೋಸೇಜ್ ಫಾರ್ಮ್ಗಳಿದೆ. ಇದೆಲ್ಲ ಜನರಲಾಗಿ ನೀವು ತಿಳ್ಕೊಬೇಕಾಗುತ್ತೆ. ಈ ಜನರಲಾಗಿ ನೀವು ತಿಳ್ಕೊಂಡಾಗ ಒಂದಷ್ಟು ಗೊಂದಲಗಳು ನಿಮ್ಮ ತಲೆ ಬರೋಲ್ಲ. ಇನ್ನೂ ಹೆಚ್ಚಿನ ಮಾಹಿತಿ ಯಾವುದೇ ಮೆಡಿಸಿನ್ ಬಗ್ಗೆ ಅಥವಾ ಪ್ಯಾರಾಸಿಟಮಾಲು ಅಥವಾ P500 ಬಗ್ಗೆ ನಿಮ್ಗೆ ಇನ್ನೂ ಗೊಂದಲ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡೋ ಪ್ರಯತ್ನ, ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.